ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ ಅಮ್ಮೋಗಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಇದ್ದು ನನ್ನ ಮಗ ಓದ್ಕೊತಾ ಇದ್ದ. ಅಷ್ಟರೊಳಗಡೆ ನಾನು ಎದ್ಬಿಟ್ಟು ಬಂದು ನಮ್ಮ ಮನೆಯವರು ನನ್ನ ಜೊತೆ ಬೇಗ ಎದ್ದಿದ್ರು ಇವತ್ತು. ಸೊ ಆ ಕಾರಣಕ್ಕೆ ಅವ್ರಿಗೊಂದು ಕೆಲಸ ಕೊಟ್ಟು ಕೂರಿಸಿದ್ದೆ. ಬರೀ ಈರುಳ್ಳಿ ಅಷ್ಟೇ ಕಟ್ ಮಾಡಿಕೊಟ್ಟಿದ್ದು, ಇನ್ನು ಮಿಕ್ಕಿದೆಲ್ಲ ನಾನೇ ರೆಡಿ ಮಾಡಿಕೊಂಡೆ. ಸೊ ಅಷ್ಟರೊಳಗಡೆ ಅವರು ಎಲ್ಲ ಈರುಳ್ಳಿ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಕಾಫಿ ರೆಡಿ ಮಾಡಿ ತೊಗೊಂಡೋಗಿ ಕೊಟ್ಟೆ. ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟೆ. ತಿಂಡಿ ತಿಂದ್ಬಿಟ್ಟು ಬಾಕ್ಸ್ ಹಾಕೊಂಡು ಅವ್ರು ಹೋದ್ರು, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಟು ಬಂದವಳೆ. ನಾನು ಟೊಮೊಟೊ ಬಾತ್ ಬೇಡ, ರೈಸ್ ಬಾತ್ ಬೇಡ, ನನಗೆ ಪುಳಿಯೋಗರೆ ಮಾಡಿಕೊಡು, ಕಡಲೆ ಬೀಜ ಇರೋದು ಹಾಕ್ಕೊಡು ಅಂತ ಹೇಳ್ಬಿಟ್ಟು ತಲೆ ತಿಂತಾಯಿದ್ಲು. ಅವಳಿಗೆ ಏನೋ ಸಮಾಧಾನ ಮಾಡಿಬಿಟ್ಟು ಬೇಗ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸಿ ನನ್ನ ಮಕ್ಕಳಿಬ್ರಿಗೂ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಬೇಗ ರೆಡಿ ಮಾಡಿ ಕಳಿಸ್ಬಿಟ್ಟು ಬಂದೆ ಸ್ಕೂಲಿಗೆ ಹೋಗ್ಬಿಟ್ಟು. ಇನ್ನು ಮನೆಯಲ್ಲಿ ನಾಳೆ ಶುಕ್ರವಾರ ಆಗಿರೋದ್ರಿಂದ ತುಂಬ ಕೆಲಸಗಳು ತುಂಬಾ ಬಿದ್ದಿದ್ವು ನನಗೆ. ಯಾಕಂದರೆ ನೆನ್ನೆ ಎಲ್ಲ ಸೋಂಬೇರಿ ಅಂತ ಥರ ಮಲ್ಕೊಂಡೇ ಇದ್ದೆ, ಏನು ಕೆಲಸನೂ ಮಾಡಿರಲಿಲ್ಲ ನಾನು. ಸೊ ಹಾಗಾಗಿ ಇವತ್ತು ಬೇಗನೆ ನಾನೇ ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಇನ್ನೂ ಸ್ವಲ್ಪ ಬಟ್ಟೆ ಇದ್ದು ಮಿಷಿನ್ಗೆ ಹಾಕೋವು. ಸೊ ಅದೆಲ್ಲ ಹಾಕ್ಬಿಟ್ಟು ರಾತ್ರಿ ನೆನೆಸಿದ್ದು ಹುಳ್ಳಿಕಾಳಿತ್ತು, ಅದನ್ನು ಮೊಳಕೆ ಕಟ್ಟಬೇಕಾಗಿತ್ತು. ಸ್ವಲ್ಪ ಮೊಳಕೆ ಬರಬೇಕಂದ್ರೆ ಒನ್ ಡೇ ಮುಂಚೆನೇ ನೆನೆಸ್ಬಿಟ್ಟು ಕಟ್ಟಿಡಬೇಕು, ಆವಾಗ ಮೊಳಕೆ ಬರುತ್ತೆ, ಸಾಂಬಾರು ಮಾಡ್ಕೊಬೋದು ನಾವು. ಸೊ ಆ ಕಾರಣಕ್ಕೆ ನಾನು ನೆನ್ನೆ ನೆನೆಸಿಟ್ಟು ಇವತ್ತು ಬೆಳಗ್ಗೆ ಎದ್ದು ಅದನ್ನೆಲ್ಲ ನೀರೆಲ್ಲ ಬಸ್ಬಿಟ್ಟು ಎತ್ತಿಟ್ಟೆ. ಇನ್ನು ಡಬ್ಗಳೆಲ್ಲ ಖಾಲಿಯಾಗಿದ್ವು, ರೇಷನ್ ಸ್ವಲ್ಪ ಖಾಲಿಯಾಗಿತ್ತು. ಊರಿಂದ ಅಮ್ಮ ಮನೆಯಿಂದ ತೊಗೊಂಬಂದು ಸ್ವಲ್ಪ ರೇಷನ್ಸ್ ಎಲ್ಲ ಕಟ್ಟಿಟ್ಟು ಹಂಗೆ ಇಟ್ಟಿದ್ದೆ ನಾನು. ಅದನ್ನು ಈ ಡಬ್ಬದೊಳಗಡೆ ಎಲ್ಲ ಇವಾಗ ಫುಲ್ ಮಾಡ್ಕೊತಾ ಇದ್ದೀನಿ. ಶುಗರ್ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಶುಗರ್ಗೆಲ್ಲ ಹಾಕ್ಕೊಂಡೆ. ಮತ್ತು ರಾಗಿ ಹಸಿಟ್ಟೆಲ್ಲ ಖಾಲಿಯಾಗಿತ್ತು, ಅದನ್ನು ಒಂದ್ರಿ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡೆ. ಖಾರದ ಪುಡಿ ಸಾಂಬಾರು ಪುಡಿನೂ ಮೊನ್ನೆ ಊರಿಂದ ತೊಗೊಂಬಂದಿದ್ದೆ. ಈ ಒಂದು ಡಬ್ಬಿ ಹಾಕ್ಕೊಂಡ್ರೆ 1 ಮಂತ್ ನಾನು ಯೂಸ್ ಮಾಡ್ತೀನಿ. ಖಾರದ ಪುಡಿ ಸಾಂಬಾರು ಪುಡಿ ಎರಡನ್ನೂ 1 ಮಂತಿಗೆ ಎಷ್ಟು ಬೇಕೋ ಅಷ್ಟನ್ನು ಡಬ್ಬದಲ್ಲೆಲ್ಲ ಹಾಕಿ ಎತ್ತಿಟ್ಕೊತೀನಿ. ಎಲ್ಲ ಒಂದೇ ಸಲ ಯೂಸ್ ಮಾಡಿದ್ರೆ ಏನೋ ಎಲ್ಲ ಹಾಳಾಗುತ್ತೆ ಅನ್ನೋ ಫೀಲ್ ನನಗೆ. ಸೊ ಹಂಗಾಗಿ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊತೀನಿ. ಮತ್ತು ಅಕ್ಕಿನೂ ಅಷ್ಟೇ, ಚೀಲ ತಂದಿಟ್ಕೊಂಡು ದೊಡ್ಡ ಇದರಲ್ಲೆಲ್ಲ ಬಾಕ್ಸಲ್ಲೆಲ್ಲ ಹಾಕಲ್ಲ ನಾನು, ಚಿಕ್ಕ ಚಿಕ್ಕ ಬಾಕ್ಸಲ್ಲೇ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಸೊ ಅದೆಲ್ಲ ಹಾಕ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡು ಆ ಜಾಗಗಳೆಲ್ಲ ಒರೆಸಿ ತೊಳೆದು ಕ್ಲೀನ್ ಮಾಡಿ ಆ ಜಾಗಗಳೆಲ್ಲೆಲ್ಲಿದ್ದು ಡಬ್ಬಿಗಳು ಅವನ್ನಲ್ಲಿಗೆ ಎತ್ತಿಟ್ಟೆ. ಮತ್ತು ನಾಳೆಗೆ ನನ್ನ ಮಕ್ಕಳು ದೋಸೆ ಮಾಡಿಕೊಡು ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಂಗಾಗಿ ನೆನೆಸೋಣ ಅಂತೇಳ್ಬಿಟ್ಟು ನೋಡಿ, ನಾನು ದೋಸೆ ನೆನೆಸ್ಬೇಕಾದ್ರೆ ಏನೆಲ್ಲ ಹಾಕ್ಕೊತೀನಿ ಅಂದರೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಕಡಲೆಬೀಜ, ಉದ್ದಿನಬೇಳೆ ಮತ್ತು ಮೆಂತ್ಯ ಇಷ್ಟು ತೊಗೊಂಡಿದ್ದೀನಿ. ಅದನ್ನು ಸಂಜೆ ರುಬ್ಕೋಬೇಕಾದ್ರೆ ಒಂದೆರಡು ಚೆನ್ನಾಗಿರೋ ಒಂದು ದಪ್ಪನಾಗಿರೋ ಈರುಳ್ಳಿ ಹಾಕ್ಕೊಂಡು ರುಬ್ಕೊತೀನಿ. ಆವಾಗ ಮಸಾಲೆ ದೋಸೆ ಥರ ಗರಿ ಗರಿಯಾಗಿ ಚೆನ್ನಾಗಿ ದೋಸೆ ಬರ್ತವೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ದೋಸೆ ತುಂಬ ಚೆನ್ನಾಗಿ ಬರ್ತವೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ತೊಳ್ಕೊಂಡು ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮೇ ಆಗೋಯಿತು. ನನಗೆ ಟಿಫನ್ ಮಾಡೋದು ಕೂಡ ಮರ್ತೇ ಹೋಗಿತ್ತು. ಯಾಕೆಂದರೆ ನಾಳೆಗೆ ಎಲ್ಲನೂ ಒಟ್ಟಿಗೆ ಕ್ಲೀನ್ ಮಾಡಿಕೊಂಡು ನನ್ನ ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋಕ್ಕೆ ನನಗೆ ತುಂಬ ರಿಸ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಆದಷ್ಟು ಗುರುವಾರನೇ ಸ್ವಲ್ಪ ಕೆಲಸಗಳು ಮುಗಿಸ್ಕೊತೀನಿ. ಈ ಮೇಯ್ನು ಕ್ಲೀನಿಂಗ್ ಎಲ್ಲ ಏನೇನಿರುತ್ತೆ ಅದೆಲ್ಲ ಗುರುವಾರನೇ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ನೆನ್ನೆ ತೊಳೆದಿರೋ ಬಟ್ಟೆಗಳು ಅಲ್ಲೇ ಇದ್ವು, ಅದೆಲ್ಲ ತೊಗೊಂಬಂದು ಅದೆಲ್ಲ ಎತ್ಕೊಂಬಂದು ಒಳಗಡೆ ಹಾಕಿ ತಿಂಡಿ ಎಲ್ಲ ತಿಂದು ಎಲ್ಲ ಇಷ್ಟು ಕೆಲಸ ಮುಗಿಸೋತ್ತಿಗೆ ಆಲ್ರೆಡಿ 12:15 1 ಗಂಟೆ ಆಗೋಯಿತು. ನನಗೆ ಅಯ್ಯೋ ಬೆಳಗ್ಗೆ ಮಿಷಿನಲ್ಲಿ ಹಾಕಿದ ಬಟ್ಟೆಗಳು ಅಲ್ಲೇ ಇತ್ತು, ಮರ್ತೇ ಹೋಗಿತ್ತು. ಆಮೇಲೆ ಹೋಗ್ಬಿಟ್ಟು ನೆನೆಸ್ಕೊಂಡು ಅದನ್ನೆಲ್ಲ ನೀಟಾಗಿ ಒಣಗಾಕ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಯಾಕೆಂದರೆ ಬೆಳಗಿಂದ ಆಚೆನೇ ಹೋಗಿರಲಿಲ್ಲ. ಆಮೇಲೆ ನೆನೆಸ್ಕೊಂಡು ಅಲ್ಲಿ ವಾಕ್ ಮಾಡುವಾಗ ನೆನಪಾಯಿತು, ಗಿಡಗಳಿಗೆ ಸಣ್ಣ ಸಣ್ಣ ಗಿಡಗಳೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆ ಗಿಡಗಳಿಗೆ ನೀರೇ ಹಾಕಿರಲಿಲ್ಲ ನಾನು. ಇದು ಕಣಗ್ಲು ಹೂವಿನ ಗಿಡ ಅಂತ ಹೇಳ್ತೀವಿ, ನಿತ್ಯ ಪುಷ್ಪ ಅಂತೀವಲ್ಲ ಅದು. ಇದು ಇನ್ನು ಎಲ್ಲರಿಗೂ ಗೊತ್ತು ಬ್ರಹ್ಮಕಮಲ ಅಂತೇಳಿ. ಬಟ್ ಇದು ನಾವು ಕೆಲವ್ರು ಹೇಳ್ತಾರೆ ನಾವು ಹಾಕ್ಬಾರ್ದು ಅಂತೇಳ್ಬಿಟ್ಟು, ಅಂದರೆ ಮಟನ್ ಚಿಕನ್ ತಿನ್ನೋರು ಹಾಕ್ಬಾರ್ದು ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ, ಈಗ ರೀಸೆಂಟಾಗಿ ಒಬ್ರು ಹೇಳಿದ್ರು ಇಲ್ಲಿ ಬಂದ ಮೇಲೆ. ಸೊ ಆದರೂ ಬೆಳೆಸ್ತಾ ಇದ್ದೀನಿ, ಅದು ಚೆನ್ನಾಗಿ ಬಂದೈತೆ. ಇದು ಡೈಲಿ ಪೂಜೆಗಿರಲಿ ಅಂತೇಳ್ಬಿಟ್ಟು ನಿತ್ಯ ಪುಷ್ಪ ಗಿಡ ಹಾಕ್ಕೊಂಡಿದ್ದೀನಿ. ಇವಾಗ ಈ ಗಿಡ ನೋಡಿ, ಈಗ ರೀಸೆಂಟಾಗಿ ಹಾಕ್ಕೊಂಡ್ರೆ ಅದು ಇವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ. ಇದನ್ನು ಪುದೀನ ಸೊಪ್ಪು ಗಿಡ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಜಸ್ಟು ಮನೆ ಮುಂದೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಟೈಮ್ ಆಗೋಯ್ತು ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ. ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಂದೆ.